ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಒಂದು ಕಡೆ ಸಮೀರ್ ಬಗ್ಗೆ ಒಂದಿಷ್ಟು ವಿವಾದ ಇದ್ದೇ ಇದೆ. ಸಮೀರ್ ಲೆಫ್ಟಿಸ್ಟ್, ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವೂ ಕೂಡ ಇದೆ. ಈಗ ಯಾವ ಪ್ರಕರಣದಲ್ಲಿ ಈತನ ಬಂಧನ ಆಗುತ್ತೆ? ಈ ಹಿಂದೆ ನೋಟಿಸ್ ಕೊಟ್ಟಿದ್ರು ಕೂಡ ಈ ವ್ಯಕ್ತಿ ಯಾಕೆ ಹಾಜರಾಗಿರಲಿಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆಯಾ? ಎಸ್, ಈ ಹಿಂದೆ ಅಂದ್ರೆ ಜುಲೈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಒಂದು ಎಫ್ಐಆರ್ ದಾಖಲಾಗುತ್ತೆ. ಈ ರೀತಿ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಧರ್ಮಸ್ಥಳದ ವಿರುದ್ಧ, ಧರ್ಮಾಧಿಕಾರಿ ವಿರುದ್ಧ ಅಂತ ಹೇಳಿ ಹಲವು ಬಾರಿ ನೋಟಿಸ್ ಕೊಟ್ಟರು. ಅದನ್ನ ಕೋರ್ಟಿಗೆ ಅಂದ್ರೆ ಪೊಲೀಸ್ ಠಾಣೆಗೆ ಹಾಜರಾಗದೆ ಆತ ತಪ್ಪಿಸ್ಕೊಂಡಿದ್ದ. ಈಗ ಸದ್ಯ ಅದು ಆ ಒಂದು ಪ್ರಕರಣ ಏನಿದೆ ಅದು ಆಕ್ಟಿವ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ಆತನನ್ನ ಬಂಧನ ಮಾಡೋದಕ್ಕೆ, ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಈಗಾಗಲೇ ಎಲ್ಲಾ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಹಲವು ಬಾರಿ ಅಂದ್ರೆ ಪೊಲೀಸರು ಕ್ಲಾರಿಫಿಕೇಶನ್ ಕೇಳೋದಕ್ಕೆ ಹಲವು ಬಾರಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ 3 ನೋಟಿಸ್ ಏನಿದೆ ಅದು ಬಹು ಮುಖ್ಯವಾಗಿ ಇಂಪಾರ್ಟೆನ್ಸ್ ಅನ್ನ ಪಡೆದುಕೊಳ್ಳುತ್ತೆ. 3ನೇ ನೋಟಿಸ್ ಕೂಡ ಆತ ಸ್ಪಂದನೆಯನ್ನ ನೀಡದೆ ಇದ್ದಂತಹ ಹಿನ್ನೆಲೆಯಲ್ಲಿ ಆತನನ್ನ ಸಹಜವಾಗಿಯೇ ಆ ಒಂದು ಗಂಭೀರತೆಯನ್ನ ಅರಿತುಕೊಂಡು ಆತನನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಎಲ್ಲಾ ಅವಕಾಶಗಳು ಶಿವರಿಗಿರುತ್ತೆ. ಹೀಗಾಗಿ ಅವರನ್ನ ವಶಕ್ಕೆ ಪಡೆದು ಅವನ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಮಾಡುವಂತಹ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಮತ್ತೆ ಈ ಹಿಂದೆ ಅಟ್ರಾಕ್ಟ್ ಆಗುವಂತಹ ರೀತಿಯಲ್ಲಿ ಎಐಗಳನ್ನ ರಚನೆ ಮಾಡಿ ಜನರು ನಂಬುವಂತೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಅಲ್ಲಿ ಪ್ರಮುಖವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಬೇರೆ ರೀತಿಯಲ್ಲಿ ತಿಳಿದುಕೊಂಡು ಒಬ್ಬರನ್ನ ದೂಷಿಸಿ ಒಬ್ಬರ ಮೇಲೆ ಒಂದು ಆರೋಪವನ್ನು ಮಾಡುವಂತಹ ಒಂದು ಕೆಲಸವನ್ನ ಇದೇ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅಂದುಕೊಂಡು ಬೇರೆ ರೀತಿಯಾದಂತಹ ಒಂದು ಅಪಪ್ರಚಾರವನ್ನ ಮಾಡಿರುವಂತಹ ಒಂದು ಆರೋಪಗಳು ಕೂಡ ಇರುವಂತಹ ಕಾರಣದಿಂದಾಗಿ ಮತ್ತು ಇದಕ್ಕೆ ಬೇಕಾದಂತಹ ಸಾಕ್ಷಿ ಅಂದ್ರೆ ಆತ ಮಾಡಿರುವಂತಹ ವಿಡಿಯೋ ಏನಿದೆ ಅದೆಲ್ಲದಲ್ಲಿಯೂ ಕೂಡ ಒಂದು ಸಾಕ್ಷಿಯಾಗಿ ಪರಿಗಣಿಸಿ ಧರ್ಮಸ್ಥಳ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಅವನಿಂದ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾವುದೇ ದಾಖಲೆ ಇಲ್ಲದೆ ಒಬ್ಬರ ಮೇಲೆ ಒಂದು ಆರೋಪವನ್ನು ಕೂಡ ಮಾಡುವಂತದ್ದು ಮತ್ತೆ ಜನರನ್ನ ನಂಬಿಸುವಂತಹ ರೀತಿಯಲ್ಲಿ ಅದನ್ನ ಬಿಂಬಿಸುವುದು ಕೂಡ ಒಂದು ಕ್ರೈಮ್ ಆಗುತ್ತೆ. ಹೀಗಾಗಿ ಆ ಸೆಕ್ಷನ್ ಗಳನ್ನು ಕೂಡ ಹಾಕಿ ಈಗ ಪೊಲೀಸರು ಎಫ್ಐಆರ್ ದಾಖಲಾಗಿರುವಂತಹ ಒಂದು ಕಾರಣದಿಂದಾಗಿ ಈಗ ಆತನ ಬಂಧನ ಕೂಡ ಆಗ್ತಾ ಇದೆ. ಅದು ನೋಡಿ, ಒಂದು ಕಡೆ ಸಮೀರ್ ಅವರು ನಿವಾಸದಲ್ಲೇ ಇದ್ದಾರಾ ಏನು ಅಂತ, ಅಥವಾ ಏನಾದ್ರು ಪರಾರಿಯಾಗಿದ್ದಾರಾ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಲಭ್ಯವಾಗಿದ್ಯಾ? ಈಗಾಗಲೇ ಧರ್ಮಸ್ಥಳ ಪೊಲೀಸರು ಬನ್ನೇರುಘಟ್ಟಕ್ಕೆ ಕೂಡ ಹೋಗಿದ್ರು. ಅಲ್ಲಿ ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸಮೀರ್ ಇಲ್ಲ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಬೆಂಗಳೂರಿನ ಮನೆಯಲ್ಲಿ ಇಲ್ಲ ಅಂತ ಹೇಳಿ ವಿಚಾರಗಳು ಕೂಡ ಬಂದಿರುವಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ಆತನ ಮೊಬೈಲ್ ಟ್ರೇಸ್ ಮಾಡುವಂತಹ ಮುಖಾಂತರ, ಅವರ ಸಿಡಿಆರ್ ತೆಗೆದುಕೊಳ್ಳುವಂತಹ ಮುಖಾಂತರ ಅವನನ್ನ ವಶಕ್ಕೆ ಪಡೆದುಕೊಳ್ಳೋಕೆ ಇವಾಗ ಮತ್ತೊಂದು ಪ್ಲಾನ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಆತ ಅಲ್ಲಿಂದ ಪರಾರಿಯಾಗಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಮಹೇಶ್, ಅಭಿಷೇಕ್, ಆಯ್ತು. ಇಫ್ ಇನ್ ಕೇಸ್ ಏನಾದರೂ ಸಮೀರ್ ಅನ್ನುವ ವ್ಯಕ್ತಿಯನ್ನ ವಶಕ್ಕೆ ಪಡೆದ ನಂತರ ಯಾವ ರೀತಿ ವಿಚಾರಣೆ ಇರಬಹುದು? ಅಂದ್ರೆ ಈ ಹಿಂದೆ ಮಾಡಿದಂಥ ವಿಡಿಯೋಗಳನ್ನ ಇಟ್ಕೊಂಡು ವಿಚಾರಣೆ ಮಾಡ್ತಾರಾ ಅಥವಾ ಸಾಕ್ಷಿಗಳನ್ನ ಕೇಳ್ತಾರಾ? ಯಾವ ರೀತಿ ಇರಬಹುದು ಅಂತ? ಖಂಡಿತ ಈಗ ಸದ್ಯ ಆ ವಿಡಿಯೋವನ್ನ ಮಾಡಿದಂತಹ ಕಾರಣದಿಂದಾಗಿಯೇ ಮತ್ತು ಅದರಲ್ಲಿರುವಂತಹ ಅಂಶಗಳು ಏನಿದಾವೆ ಅಪಪ್ರಚಾರದ ಅಂಶಗಳನ್ನ ಇಟ್ಟುಕೊಂಡೇ ಈ ರೀತಿಯಾದಂತಹ ಒಂದು ಎಫ್ಐಆರ್ ದಾಖಲಾಗಿರುವಂತಹ ಒಂದು ಕಾರಣದಿಂದಾಗಿ ಇದಕ್ಕೆ ಪ್ರತಿಯೊಂದು ಆತ ಹೇಳಿರುವಂತಹ ಪ್ರತಿಯೊಂದು ಘಟನೆ, ಪ್ರತಿಯೊಂದು ಸೀನ್ ಅಂತ ಏನ್ ಹೇಳಲಾಗುತ್ತೆ ಅದಕ್ಕೆ ನೀವು ಸಾಕ್ಷಿಗಳನ್ನ ಕೊಡ್ಬೇಕಾಗುತ್ತೆ. ಹೀಗಾಗಿ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ನೀವು ಈತ ಏನಾದ್ರು ಸಲ್ಲಿಕೆಯನ್ನ ಮಾಡ್ಬೇಕಾಗತ್ತೆ. ಮತ್ತು ಇದರ ಹಿಂದಿನ ಅಂದ್ರೆ ಇದಕ್ಕೆ ಇನ್ಪುಟ್ ಅನ್ನ ಯಾರು ಕೊಟ್ಟವ್ರು ಯಾರು ಮತ್ತು ಇದಕ್ಕೆ ಬೇಕಾದಂತಹ ಸೋರ್ಸ್ ಎಲ್ಲಿಂದ ನಿನಗೆ ಬಂತು ಅದೆಲ್ಲದ ಡೀಟೇಲ್ಸ್ ಗಳನ್ನ ಆತನಿಂದ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಮತ್ತು ಪ್ರತಿಯೊಂದು ಆರೋಪವನ್ನ ಒಬ್ಬ ವ್ಯಕ್ತಿಗಳ ಮೇಲೆ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಆತನ ಮೂಲ ಉದ್ದೇಶವೇನು ಮತ್ತು ಆ ಆರೋಪಕ್ಕೆ ಬೇಕಾದಂತಹ ಏನು ಎವಿಡೆನ್ಸ್ ಗಳಿದೆ ಅದೆಲ್ಲದರ ಕ್ಲಾರಿಫಿಕೇಶನ್ ಅನ್ನ ಅವನಿಂದ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತು ಈ ಹಿಂದೆ ಹಲವು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈತನಿಗೆ ಬ್ಯಾಕ್ ಬೋನ್ ಆಗಿ ಯಾರು ವ್ಯಕ್ತಿಗಳಿದ್ದಾರೆ ಅವರು ಹೇಳಿರುವಂತಹ ರೀತಿಯಲ್ಲಿ ಈತ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದಾನೆ ಮತ್ತು ಆರೋಪಗಳನ್ನು ಮಾಡ್ತಾ ಇದ್ದಾನೆ. ಫಂಡಿಂಗ್ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ವಿದೇಶದಿಂದ ಕೂಡ ಫಂಡಿಂಗ್ ಬರ್ತಾ ಇದೆ ಅಂತ ಸಂಸದರಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ. ಈ ರೀತಿಯಾದಂತಹ ಒಂದು ಆರೋಪಗಳು ಸಹಜವಾಗಿಯೇ ಬಂದೇ ಬರುತ್ತೆ. ವಿದೇಶದಿಂದ ಆಗಿರಬಹುದು ಅಥವಾ ಬೇರೆ ರೀತಿಯಾದಂತಹ ಒಂದು ಫಂಡಿಂಗ್ ಗಳು ಕೂಡ ಆಗಿದೆ ಅನ್ನುವಂಥದ್ದು ಕೂಡ ಇದು ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಎಐ ವಿಡಿಯೋಗಳನ್ನ ಮಾಡೋದು ಅಷ್ಟು ಸುಲಭವಲ್ಲ. ಅದಕ್ಕೆ ಅಷ್ಟೇ ಆದಂತಹ
ಒಂದು ಹಣ ದುಡ್ಡು ಕೂಡ ಬೇಕಾಗುತ್ತೆ. ಅಂದ್ರೆ ಆ ಗ್ರಾಫಿಕ್ಸ್ ಗಳನ್ನ ಮಾಡೋದಕ್ಕೆ ಓಕೆ. ಅದೆಲ್ಲ ಕೂಡ ಬೇಕಾಗಿರುವಂತಹ ಒಂದು ಕಾರಣದಿಂದಾಗಿ ಸಹಜವಾಗಿ ಅಂತಹ ಒಂದು ಅನುಮಾನ ವ್ಯಕ್ತವಾಗುತ್ತೆ. ಯಾಕಂದ್ರೆ ಬನ್ನೇರುಘಟ್ಟದಲ್ಲಿ ಈಗ ಹೋಗಿರುವಂತಹ ಮನೆ ಕೂಡ ಆತನದು ಒಂದು ಬಾಡಿಗೆ ಮನೆ ಆಗಿರುವಂತಹ ಕಾರಣದಿಂದಾಗಿ ಆತನ ಏನು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಹಜವಾಗಿ ಜನರಿಗೂ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಇಂತಹ ಒಂದು ಅನುಮಾನ ಸಹಜವಾಗಿಯೇ ಎಲ್ಲರಿಗೂ ಕೂಡ ಬರ್ತಾ ಇರುವಂತದ್ದು. ಹೀಗಾಗಿ ಫಂಡಿಂಗ್ ಯಾರು ಮಾಡಿದ್ದಾರೆ ಮತ್ತು ಇದರ ಬೆನ್ನಿಗೆ ನಿಂತಹ ವ್ಯಕ್ತಿ ಯಾರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಸಮೀರ್ ಅನ್ನುವಂತಹ ಯುವಕನಿಗೆ ಅಷ್ಟೊಂದು ದಡ್ಡನೇನಲ್ಲ. ಯಾಕಂದ್ರೆ ಕಾನೂನಿನ ಬಗ್ಗೆ ಅರಿವಿದೆ. ಒಬ್ಬರ ಮೇಲೆ ಒಂದು ಆರೋಪವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರು ಮಾನಕ್ಕೆ ಧಕ್ಕೆ ತರುವಂತಹ ಒಂದು ಪ್ರಕರಣಗಳು ಕೂಡ ದಾಖಲು ಮಾಡ್ತಾರೆ ಅನ್ನುವಂತಹ ಒಂದು ಮೈಂಡ್ ಸೆಟ್ ಕೂಡ ಇರುತ್ತೆ. ಆದ್ರೆ ಅದೆಲ್ಲವೂ ಕೂಡ ಗೊತ್ತಿದ್ದು ಈ ರೀತಿಯಾದಂತಹ ಒಂದು ಇದನ್ನು ಮಾಡಿದ್ದಾನೆ ಅಂತ ಹೇಳಿದ್ರೆ ಬೇರೆ ಯಾರು ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹು ಮುಖ್ಯವಾಗಿ ಗೊತ್ತಾಗ್ಬೇಕಾಗತ್ತೆ. ಸದ್ಯ ಸಮೀರ್ ಏನಿದ್ದಾನೆ ಆತನನ್ನ ವಶಕ್ಕೆ ಪಡೆದು ಕೂಲಂಕುಷವಾಗಿ ವಿಚಾರಣೆ ನಡೆಸಿದ ಬಳಿಕ ಮತ್ತಷ್ಟು ಹೆಸರುಗಳು ಹೊರಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಪೊಲೀಸರ ಕೈಗೆ ಅಧಿಕೃತವಾಗಿ ಒಂದು FIR ಅನ್ನುವಂತಹ ಒಂದು ಸರ್ಕಾರಿ ಇದೊಂದು ದಾಖಲೆ ಇರುವಂತಹ ಕಾರಣದಿಂದಾಗಿ ಆತನ ಬ್ಯಾಕ್ ಗ್ರೌಂಡ್ ಅನ್ನ ಮತ್ತೆ ಅಕೌಂಟ್ ಅನ್ನು ಚೆಕ್ ಮಾಡುವಂತಹ ಎಲ್ಲಾ ಅವಕಾಶಗಳು ಪೊಲೀಸರಿಗಿದೆ ಅಂತಾನೆ ಹೇಳ್ಬಹುದು. ಓಕೆ, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.